ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸೋ ಭರದಲ್ಲಿ ಕಾಂಗ್ರೆಸ್ನ ಈ ನಾಯಕ ಭಾರಿ ಎಡವಟ್ಟನ್ನ ಮಾಡಿಕೊಂಡಿರುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಎಡವಟ್ಟು ಮಾಡಿಕೊಂಡಿರೋದು, ನಾಲಿಗೆ ಹರಿಬಿಟ್ಟಿರೋದು, ಏನ್ ಹೇಳಿದ್ದಾರೆ ಅಂತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನೂರು ಎಡವಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆಗೆ ನಿಮ್ ಕೈಯಲ್ಲಿ ಸರ್ಕಾರ ಕೊಟ್ರೆ ಅಷ್ಟೇ ಅಂತೆಲ್ಲ ಹೇಳಿದ್ದಾರೆ. ಅಂದ್ರೆ ಬಿಜೆಪಿ ಕೈಯಲ್ಲಿ ಪ್ರಧಾನಿ ಮೋದಿ ಟೀಕಿಸೋ ಭರದಲ್ಲಿ ಮಾಡ್ಕೊಂಡಿರುವಂತಹ ಎಡವಟ್ಟಿನ ಸಾರಾಂಶವನ್ನ ನಾವು ನೋಡ್ತಾ ಹೋದ್ರೆ, ಎಲ್ಲರೂ ಮೋದಿ ದೇಶ ಉಳಿಸ್ತಾನೆ ಅಂತ ಹೇಳ್ತಾರೆ. ಆದ್ರೆ ನಾವು ನೀವು ಯೋಧರು ಇದ್ರೆ ಮಾತ್ರ ದೇಶ ಉಳಿಯುತ್ತೆ. ಮೋದಿ ಒಬ್ರು ಇದ್ರೆ ಢಣಾಡನ್ ಅಂತ ಎಲ್ಲರೂ ಸಾಯ್ತಾರೆ. ನಿಮ್ ಕೈಯಲ್ಲಿ ಸರ್ಕಾರ ಕೊಟ್ರೆ ಅಷ್ಟೇ ಅಂತ ಚೆನ್ನಾರೆಡ್ಡಿ ಪಾಟೀಲ್ ಹೇಳಿದ್ದಾರೆ. ಕಾಂಗ್ರೆಸ್ನ ಶಾಸಕರಿಗೆ ತಮ್ಮ ನಾಲಿಗೆಯೇ ಶತ್ರುವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕೆಲವು ಸಲ ಕೀಳು ಮಟ್ಟದ ಕೀಳು ಅಭಿರುಚಿಯ ಹೇಳಿಕೆಗಳು, ಇನ್ನೊಂದು ಕಡೆಗೆ ಇಂತಹ ಹೇಳಿಕೆಗಳು ತನ್ನ ನಾಲಿಗೆ ಶತ್ರುವಾಗಿ ಪರಿಣಮಿಸ್ತಾ ಇದೆ. ಇದು ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮವನ್ನ ಇಂತಹ ಹೇಳಿಕೆಗಳೇ ಕೊಡುತ್ತಾ ಗೊತ್ತಿಲ್ಲ. ಬಟ್ ಇದಕ್ಕಂತೂ ಲಗಾಮ್ ಹಾಕೋ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟ ಇದೆ.